ನನಗಿದ್ದಿದ್ದು ಅವರಿಬ್ಬರೇ ಸರ್. ಅವರಿಲ್ಲದೆ ನಾನು ಹೇಗೆ ಬದುಕಲಿ ಸರ್? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸಾವನ್ನು ತಪ್ಪಿಸ್ಕೊಳ್ಳೋರು ಯಾರೂ ಇಲ್ಲ. ಕೆಲವರು ನಿಧಾನಕ್ಕೆ, ಕೆಲವರು ಬೇಗ ಅಷ್ಟೇ. ಬುದ್ಧ ಭಗವಾನ್ನ ಬದುಕಲ್ಲಿ ಒಂದು ಪ್ರಸಂಗ ಬರುತ್ತೆ, ಕಿಸಾ ಗೌತಮಿ ಪ್ರಸಂಗ ಅಂತ. ಇದ್ದ ಒಂದೇ ಮಗುವನ್ನು ಕಳ್ಕೊಂಡಿರ್ತಾನೆ ತಾಯಿ. ಬುದ್ಧ ಭಗವಂತನ ಅವತಾರ, ಬದುಕಿಸ್ಕೊಡ್ಬಹುದು ಅಂತ ಆಸೆ ತಾಯಿಗೆ. ಭಗವಾನ್ ಬುದ್ಧನ ಹತ್ರ ಮಗನ ಪ್ರಾಣ ಭಿಕ್ಷೆ ಕೇಳ್ತಾಳೆ ತಾಯಿ. ಬುದ್ಧ ಒಂದು ಮಾತನ್ನು ಹೇಳ್ತಾರೆ, ಸಾವೇ ಇಲ್ಲದ ಮನೆಯಿಂದ ಸ್ವಲ್ಪ ಸಾಸಿವೆ ತಗೊಂಡು ಬಾ, ನಿನ್ನ ಮಗನ ಬದುಕಿಸ್ಕೊಡ್ತೀನಿ ಅಂತ. ಆ ತಾಯಿ ಸಾವೇ ಇಲ್ಲದ ಮನೆಯನ್ನು ಹುಡುಕೊಂಡು ಹೊರಡ್ತಾಳೆ. ಎಲ್ಲಿ ಸಿಗುತ್ತೆ ಸಾವೇ ಇಲ್ಲದ ಮನೆ? ಎಲ್ಲರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರನ್ನ ಕಳ್ಕೊಂಡಿರ್ತಾರೆ. ತಾಯಿನ, ಮಗುನ, ಮಗಳನ್ನು, ಅಕ್ಕ, ಅಣ್ಣ, ಅಪ್ಪ, ಹೀಗೆ ಸಾವಿಲ್ಲದ ಮನೆ ಇಲ್ಲ. ಸಾವು ಅನಿವಾರ್ಯ ಕಣಿ.